ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಅತ್ತೆ ಮನೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅದು ನನ್ನ ಚಿಕ್ಕ ಅತ್ತೆ. ಹಾಗೆ ಅಲ್ಲಿಂದ ಡೈರೆಕ್ಟಾಗಿ ರಾಣಮ್ನೂರಿಗೆ ಬಂದ್ವಿ. ಅಲ್ಲಿ ನಮ್ಮ ಇನ್ನೊಬ್ಬರು ಅತ್ತೆ ಇದ್ದಾರೆ, ಸೊ ಅವರನ್ನು ಕೂಡ ಮೀಟ್ ಮಾಡಿಕೊಂಡು ತುಂಬ ಅಂದರೆ ತುಂಬಾ ಸಮಯ ಆಗಿತ್ತು ನಾನು ಹೋಗ್ದೇ. ಮದುವೆ ಆದಮೇಲೆ ಹೋಗೋಕ್ಕೆ ಆಗಿರಲಿಲ್ಲ. ಇನ್ನು ಮಕ್ಕಳನ್ನ ಕರ್ಕೊಂಡು ಓಡಾಡೋದಂದ್ರೂ ತುಂಬಾ ಕಷ್ಟ. ಬಟ್ ಆದರೂ ಕೂಡ ಈ ಸತಿ ತುಂಬ ಫೋರ್ಸ್ ಮಾಡಿದ್ರು ಅಂತ ಹೇಳಿ ಸೊ ಬಸ್ ಅಷ್ಟೊಂದು ರಶ್ ಇದ್ದರೂ ಕೂಡ ಹೋಗಿ ಬಂದ್ವಿ. ನಮ್ಮಲ್ಲಿ ಇದೊಂದು ತುಂಬ ಸ್ಪೆಷಲ್ಲು. ಅಂದರೆ ಯಾರದೇ ಮನೆಗೆ ಹೋಗಲಿ ಅಥವಾ ಅಂತೆ ಮಾತಾಡೋಕ್ಕೆ ಹೋದ್ರೂ ಕೂಡ ವಾಪಸ್ ಬರುವಾಗ ಕುಂಕುಮ ಹಚ್ಚಿ ಈ ಥರ ಹಂಗ್ನೂಲು ಹಾಕಿ ಬ್ಲೌಸ್ ಪೀಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಕಳಿಸ್ಕೊಡ್ತಾರೆ. ನನಗೆ ಇದೊಂದು ತುಂಬಾ ಇಷ್ಟ, ಕುಂಕುಮ ಹಚ್ಚೋದು ಈ ಥರ ಎಲ್ಲ ಇದು ಮಾಡೋದು. ಹಾಗೆ ನಾವು ಬರುವಾಗ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಬರೋದಂತೂ ಕಾಮನ್. ಅಂದರೆ ನಮಗದೊಂದು ಕಲಿಸಿರೋಂಥ ಒಂದು ಏನು ದೊಡ್ಡವರಿಂದ ಬಂದಿರೋವಂಥ ಒಂದಿದು. ಸೊ ಅದನ್ನು ಯಾವತ್ತೂ ನಾವು ಬಿಡೋಕ್ಕೆ ಹೋಗೋದಿಲ್ಲ. ಯಾರದೇ ಮನೆಗೆ ಹೋದ್ರೂ ದೊಡ್ಡವರಿದ್ದರೆ ಕಾಲಿಗೆ ನಮಸ್ಕಾರ ಮಾಡಿಯೇ ಬರೋದು. ಅವ್ರದ್ದೊಂದು ಆಶೀರ್ವಾದ ಇದ್ದರೆ ಸೊ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ಅತ್ತೆ ಮನೆಯಿಂದ ಹೊರಟು ನೆಕ್ಸ್ಟ್ ಊರಿಗೆ ಬಂದೆ, ಅದು ಹುಬ್ಬಳ್ಳಿಗೆ ಬಂದ್ವಿ. ಹಾಗೆ ಅಲ್ಲಿ ಅಕ್ಕನ ಮಗನಿಗೂ ರಜೆ ಇದ್ದಿದ್ದರಿಂದ ಮಗಳಿಗೂ ಬೋರ್ ಆಗ್ತಾಯಿತ್ತು. ಅಲ್ಲಿ ಮನೆ ಎದುರುಗಡೆನೇ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಹಾಗಾಗಿ ಅವರು ಡೈಲಿ ನೋಡ್ತಾಯಿದ್ರು. ಹೋದ ವರ್ಷವೂ ಕೇಳಿದರು, ಅಮ್ಮ ಸ್ವಿಮ್ಮಿಂಗ್ ಪೂಲಿಗೆ ಹೋಗಬೇಕು ಅಂತ ಹೇಳಿ. ಬಟ್ ನಾನು ಅದು ಹೇಗಿದೆ ಅಂತಲೂ ಕೂಡ ನೋಡಿರಲಿಲ್ಲ. ಬಟ್ ಈ ಸತಿ ತುಂಬ ಅಂದರೆ ತುಂಬ ಹಠ ಮಾಡ್ತಾಯಿದ್ಲು ಹೋಗಲೇಬೇಕು ಅಂತ ಹೇಳಿ. ಅವಳಿಗೆ ಪಕ್ಕದ ಮನೆಯಲ್ಲಿ ಅನುಷಾ ಕೂಡ ಇರಲಿಲ್ಲ, ಅವಳ ಫ್ರೆಂಡು. ಹಾಗಾಗಿ ಇಬ್ಬರು ಹಠ ಮಾಡಿ ಹೋಗಲೇಬೇಕು ಅಂತ ಹೇಳಿದ್ದಕ್ಕೆ ಸೊ ಓಕೆ ಅಂತ ಹೇಳಿ ಕರ್ಕೊಂಡು ಹೋದ್ಲಕ್ಕ. ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಬರೋದಿಲ್ಲ ಅಲ್ಲೇ ಇದು ಅಲ್ಲ, ಸೊ 1 ಅವರ್ ಕಾಯಬೇಕಲ್ಲ ಅಂತ ಹೇಳಿ. ಬಿಸಿಲು ಅಂದರೆ ಬಿಸಿಲು, ಬಟ್ ಮಕ್ಕಳು ಆಟ ಆಡ್ತಾರೆ. ಬಟ್ ನಮಗೆ ಅಷ್ಟೊಂದು ಕುತ್ಕೊಂಡು ನೋಡೋಷ್ಟು ಪೇಷನ್ಸ್ ಇರೋದಿಲ್ಲ. ನೀನು ಇಳಿತೀಯ ಅಂತ ಕೇಳಿದ್ದೆ, ಬಟ್ ಬೇಡ ಅಂತ ಹೇಳಿದೆ. ಇದು ಮನೆ ಎದುರುಗಡೆನೇ ಇರೋದ್ರಿಂದ ವಾಕೇಬಲ್ ಡಿಸ್ಟೆನ್ಸ್. ರೋಡ್ ಕ್ರಾಸ್ ಮಾಡಿದ ತಕ್ಷಣವೇ ನಮಗೆ ಸ್ವಿಮ್ಮಿಂಗ್ ಪೂಲ್ ಸಿಗುತ್ತೆ. ಮಗಳಿಗೆ ನೀರು ಅಂದರೆ ತುಂಬಾ ಇಷ್ಟ, ಎಲ್ಲ ಮಕ್ಕಳಿಗೂ ಅಷ್ಟೇ. ಇವಳು ಬೀಚಿಗೆ ಕರ್ಕೊಂಡು ಹೋದ್ರಂತರೂ 1 ಸೆಕೆಂಡ್ ಕೂಡ ನಾವು ಹೊರಡ್ತೀವಿ ಅಂತ ಹೇಳಿದರೆ ಇನ್ನೂ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿ ಪುನಃ ನೀರಲ್ಲಿ ಬೀಳ್ತಾಳೆ. ಆ ಥರದ ಹುಡುಗಿ ಇವಳು. ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಇಬ್ಬರೂ. ಎಮರ್ಜೆನ್ಸಿ ಕೆಲಸ ಇತ್ತು, ಇನ್ನು ಮರುದಿನ ಊರಿಗೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಒಂದು ಕೆಲಸ ಇತ್ತು ಅಂತ ಹೇಳಿ ಊರಿಗೆ ಹೊರಟಿದ್ದೆ. ಅಲ್ಲಿ ಹೋಗುವಾಗ 2 ಡಾಗ್ಸನ್ನು ತೊಗೊಂಡು ಹೋಗ್ತಾಯಿದ್ರು ಬಸ್ಸಲ್ಲಿ. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ತೋರಿಸೋಣ ಅಂತ ಕೈಯಲ್ಲಿ ಹಿಡ್ಕೊಂಡೆ. ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಪ್ಲೋಡ್ ಮಾಡಿ ಆಗಿತ್ತು. ಬಟ್ ಅದೇನೋ ಅಲೋ ಆಗಲಿಲ್ಲ. ಸೊ ಹಾಗಾಗಿ ಅದನ್ನು ಕಟ್ ಮಾಡಿ ಎಡಿಟ್ ಮಾಡಿ ಪುನಃ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಊರಿಂದ ಬರುವಾಗ ಬೇವಿನ ಸೊಪ್ಪು ಹರ್ಕೊಂಬಂದಿದ್ನಲ್ಲ, ಸೊ ಅದನ್ನು ಡ್ರೈ ಆಗಿ ಈ ಥರ ಒಣಗಿಸಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಒಣಗಲಿ ಅಂತ ಹಾಗೆ ಇಟ್ಟಿದ್ದೆ. ಈಗ ಪೌಡ್ರ್ ಮಾಡಬೇಕಷ್ಟೆ. ಯೂಸ್ ಮಾಡುವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಇದೊಂದು ಸ್ಪೆಷಲ್ಲು, ನನಗೆ ತುಂಬಾ ಇಷ್ಟ ಆಯಿತು ನೋಡಿದ ತಕ್ಷಣ. ಇಷ್ಟೊಂದು ದೊಡ್ಡದಿದ್ರೂ ಕೂಡ ನಾನು ಬಿಡೋಕ್ಕೆ ಮನಸ್ಸಾಗಲಿಲ್ಲ. ಹೇಗಾದರೂ ಆಗಲಿ ತೊಗೊಂಡೋಗ್ತೀನಿ ಅಂತ ಹೇಳಿದೆ. ಬಸ್ಸಲ್ಲೇ ತೊಗೊಂಡು ಬಂದೆ. ಇದನ್ನು ನಮ್ಮ ಉತ್ತರ ಕರ್ನಾಟಕ ಸೈಡು ಕೋಣಂಗಿ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಹಿಟ್ಟನ್ನ ಅದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಈ ಥರದ್ದೆಲ್ಲ ಮೊದಲು ಕಲ್ಲಿಂದ ಮಾಡಿಸ್ತಾಯಿದ್ರು. ಇವಾಗಲೂ ಕೆಲವೊಂದು ಮನೆಯಲ್ಲಿ ಕಲ್ಲಿಂದಿದೆ, ಬಟ್ ಇವಾಗ ಈ ಮರದ್ದು ಮಾಡಿಸ್ತಾರೆ. ಅಮ್ಮನೂ ಫಸ್ಟೆಲ್ಲ ಯೂಸ್ ಮಾಡ್ತಾಯಿದ್ರು ಮರದ್ದು. ಸೊ ಇದೊಂಥರ ಡಿಸೈನ್ ಚೆನ್ನಾಗಿತ್ತಲ್ಲ, ನಾನು ಹೋದರೆ ಬಿಡಲ್ಲ ಅಂತ ಗೊತ್ತಿತ್ತು ಅಮ್ಮನಿಗೆ. ಸೊ ಹಾಗಾಗಿ ನನಗೊಂದು ತೆಗೆದಿಟ್ಟಿದ್ರು, ನಾನು ಕೂಡ ಒಂದು ತೊಗೊಂಡು ಬಂದೆ. ಹಾಗೆ ಮಗ ಬಂದ ತಕ್ಷಣವೇ ಅವನಿಗೆ ಸ್ವಲ್ಪ ತರಕಾರಿ ತೊಗೊಂಬಂದಿದ್ದೆ ಊರಿಂದನೇ. ಹಾಗಾಗಿ ಅವನಿಗೆ ಪಲ್ಯ ಮಾಡಿಕೊಡೋಣ ಅಂತ ಹೇಳಿ ಸೊ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ ಮತ್ತು ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೆ. ಸಣ್ಣ ಕ್ಯಾಪ್ಸಿಕಮ್ ತುಂಬಾ ಖಾರ ಇರುತ್ತೆ, ಬಟ್ ಇದು ಅಷ್ಟೊಂದು ಖಾರ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಫಸ್ಟಿಗೆ ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿನ ಹಾಕಿ ಉಪ್ಪು ಹಾಗೆ ಬೆಲ್ಲ, ಹುಳಿನ ಹಾಕಿ ಫಸ್ಟು ಕುದಿಸ್ಕೊತೀನಿ. ಇದನ್ನು ಸುಮಾರು ಥರ ಮಾಡ್ಬೋದು, ಬಟ್ ಇವನಿಗೊಂದು ಸ್ವಲ್ಪ ಗ್ರೇವಿ ಇಷ್ಟ ಆಗುತ್ತೆ ಅಂತ ಹೇಳಿ ಇದರಲ್ಲೇ ನಾನು ರುಬ್ಬಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಜಾಸ್ತಿ ನೀರು ಹಾಕಿಲ್ಲ, ಜಸ್ಟ್ ಎಣ್ಣೆ ಮತ್ತು ಹುಳಿ ನೀರನ್ನು ಹಾಕಿರೋದಷ್ಟೇ. ಸ್ವಲ್ಪ ಹೊತ್ತು ಇದನ್ನು ಅದರಲ್ಲೇ ಬೇಯಕ್ಕೆ ಬಿಡಬೇಕು. ಹಾಗೆ ಅದೊಂದು ಸ್ವಲ್ಪ ಬೇಯಲಿ ಅಂತ ಹೇಳಿಬಿಟ್ಟು ನಾನು ಈ ಕಡೆ ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಅಮ್ಮ ಹಿಟ್ಟು ಹಾಕಿ ಕಳಿಸಿದ್ರು. ಒಂದು 5 kg ಹಿಟ್ಟು ತೊಗೊಂಡು ಬಂದೆ. ನನಗೆ ಇಲ್ಲಿ ಪದೇ ಪದೇ ಸಿಗೋದಿಲ್ಲ, ಹಾಗೆ ಅಷ್ಟೊಂದು ಕ್ವಾಲಿಟಿನೂ ಚೆನ್ನಾಗಿರೋದಿಲ್ಲ. ಹಾಗೇಳಿ ತೊಗೊಂಡು ಬಂದೆ. 1 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಕಾಯಕ್ಕಿಟ್ಟಿದ್ದೀನಿ. ಅದನ್ನು ನಾವು ಜಿಗುಟು ಮಾಡ್ಕೋಬೇಕು. ಆ ಜಿಗುಟಲ್ಲಿ ಮಾಡಿದ್ರೇ ರೊಟ್ಟಿ ಚೆನ್ನಾಗಿ ಉಬ್ಬು ಬರೋದು. ಹಾಗಾಗಿ ನೀರನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೆ.
ಹಾಗೆ ಇಲ್ಲಿ ಸೈಡಲ್ಲಿ ಹಿಟ್ಟು ಕಾಳಿಸ್ಕೋಬೇಕಲ್ಲ ಹೇಗಿದೆ ಅಂತ ನೋಡಿದೆ. ಬಟ್ ಯಾವುದೇ ಒಂದು ಇದು ಇರಲಿಲ್ಲ, ಅದರಲ್ಲಿ ಕಸ ಬರುತ್ತಲ್ಲ ಆ ಥರ ಏನು ಕಸ ಇರಲಿಲ್ಲ. ಸೊ ಹಾಗಾಗಿ ಯಾವಾಗಲೂ ಇರಲಿ ಬಿಡಲಿ ಆದ್ರೂ ನಾನು ಒಂದು ಸತಿ ಕಾಳಿಸ್ಕೊಂಡೆ ರೊಟ್ಟಿ ಅಥವಾ ಚಪಾತಿ ಎಲ್ಲ ಮಾಡೋದು. ಇಲ್ಲಿ ನೀರು ಕುದೀತಾ ಇದೆಯಲ್ಲ, ಸೊ ಈ ನೀರಿಗೆ ನಾವೇನು ಗಾಳಿಸಿಟ್ಕೊಂಡ್ವಲ್ಲ ಆ ಜೋಳದ ಹುಡಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಜಿಗುಟು ಮಾಡ್ಕೋಬೇಕು. ತುಂಬ ಅಂದರೆ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು. ಅದರಲ್ಲಿ ಹಿಟ್ಟು ಒಂದು ಸ್ವಲ್ಪ ಬೇಯಬೇಕು, ಅಷ್ಟು ಕನ್ಸಿಸ್ಟೆನ್ಸಿನಲ್ಲಿ ನಾವು ಸ್ವಲ್ಪ ಹಿಟ್ಟನ್ನು ಹಾಕಬೇಕು. ತುಂಬ ಹಿಟ್ಟು ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಒಂಥರ ಗಟ್ಟಿ ಗಟ್ಟಿ ಆಗಿಬಿಡತ್ತೆ ರೊಟ್ಟಿ ಎಲ್ಲ ಮಾಡುವಾಗ. ಸೊ ಹಾಗಾಗಿ ಅದನ್ನು ಕೂಡ ಮಾಡಿ ಸೈಡಲ್ಲಿ ಇಟ್ಕೊಂಡೆ, ಸ್ವಲ್ಪ ಬಿಸಿ ಆರಲಿ ಅಂತ ಹೇಳಿ. ಹಾಗೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ಈರುಳ್ಳಿ, ಕಾಯಿ ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ. ಬಟ್ ಗರಂ ಮಸಾಲೆ ಇದಕ್ಕೆ ಹಾಕ್ಕೊಳ್ಳೋದಿಲ್ಲ, ಸ್ವಲ್ಪ ಆಮೇಲೆ ಹಾಕ್ಕೊಂಡ್ರೆ ಆಯ್ತು, ಅದರ ಫ್ಲೇವರ್ ಹೋಗ್ಬಿಡುತ್ತಲ್ಲ. ಸೊ ಹಾಗಾಗಿ ಇಷ್ಟನ್ನು ಮಾತ್ರ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ನಾನಿನ್ನು ಬದನೇಕಾಯಿ ಬೇಯಿಸಿಟ್ಟಿದ್ನಲ್ಲ, ಸೊ ಅದಕ್ಕೆ ಹಾಕ್ಕೊಂಡು ಈಗ ಮೇಲ್ಗಡೆ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲೆನಾದರೂ ಹಾಕ್ಕೊಂಡ್ಬಿಟ್ರೆ ಅದು ಒಟ್ಟಿಗೆ ಮಿಕ್ಸ್ ಆಗಿ ಅದರ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಗರಂ ಮಸಾಲೆನ ಸ್ವಲ್ಪ ಮೇಲೆನೇ ಹಾಕ್ಕೊಂಡ್ಬಿಡೋದು. ಹಾಗೆ ಇಲ್ಲಿ ಪಲ್ಯನೂ ರೆಡಿ ಆಯ್ತಲ್ಲ, ಜಿಗುಟು ಕೂಡ ಆಗಿತ್ತು. ಬಟ್ ಇದನ್ನು ನಾನು ಇಷ್ಟೊಂದು ಇಷ್ಟಪಟ್ಟು ತೊಗೊಂಬಂದೆಲ್ಲ ಎಷ್ಟು ಮೋಸ ಮಾಡಿ ಕೊಡ್ತಾರೆ ಅಂದರೆ ಜನ, ಈ ಥರ ಕ್ರ್ಯಾಕ್ ಬಿಟ್ಟೋಗಿದೆ. ಅದ್ರ ಮೇಲ್ಗಡೆ ಅವರು ಇದನ್ನು ಕಟ್ಟಿಗೆ ಪುಡಿ ಬರುತ್ತಲ್ಲ, ಸೊ ಅದನ್ನು ಹಾಕಿ ಫಿಲ್ ಮಾಡಿ ಚೆಂದ ಮಾಡಿ ಕೊಟ್ಟಿದ್ದರು. ಬಟ್ ನಾನು ತೊಳೆಯುವಾಗ ಇದೇನಪ್ಪ ಅಂತ ಹೇಳಿ ತಿಕ್ಕಿ ತಿಕ್ಕಿ ತೊಳೆಯುವಾಗ ಏನಾಯಿತು ಅಂದರೆ ಸೊ ಫುಲ್ಲು ಹೋಯಿತು, ಬೇಜಾರಾಯಿತು. ಬಟ್ ಓಕೆ, ಯೂಸ್ ಮಾಡ್ತಾ 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 ಅದೆಲ್ಲ ಕ್ಲೀನ್ ಆಗುತ್ತಲ್ಲ, ಮಾಡೋಣ ಅಂತ ಹೇಳಿ ಸೊ ಆ ಹೋಲನ್ನ ಬಿಟ್ಟು ಸೈಡಿಗೆ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಥರ ನಾವು ಸಣ್ಣ ಪಾತ್ರ ಅಥವಾ ಈ ಥರ ಬೇಸನೆಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ನಾವು ಹಿಟ್ಟನ್ನ ಅದಕ್ಕೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರೆಲ್ಲ ಮೊದಲೆಲ್ಲ ಕಲ್ಲಿಂದನೇ ಯೂಸ್ ಮಾಡ್ತಾಯಿದ್ರು. ಸೊ ಇವಾಗಲೂ ಕೂಡ ಒಬ್ಬೊಬ್ಬರ ಮನೇಲಿ ಕಲ್ಲಿಂದಿದೆ ಈ ಥರದ್ದು. ಬಟ್ ನಮಗೆ ಹೆವಿ ಆಗುತ್ತಲ್ಲ ಊರಿಂದ ಊರಿಗೆ ತರೋಕ್ಕೆ ಅಂತ ಹೇಳಿ ಇವಾಗ ಹೆಚ್ಚಾಗಿ ಈ ಥರ ಕಟ್ಟಿಗೆದು ಮಾಡ್ತಾರೆ. ಅಮ್ಮನೂ ಕೂಡ ಮೊದಲು ಕಟ್ಟಿಗೆದ್ರಲ್ಲಿ ಮಾಡ್ತಾಯಿದ್ರು. ಸೊ ಇದೊಂಥರ ಶೇಪ್ ಚೆನ್ನಾಗಿತ್ತಲ್ಲ, ಸೊ ನಾದ್ಕೊಂಡೆ. ಇದು ನೋಡಿ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದೆ, ಎಷ್ಟೇ ಮಾಡ್ತೇವೆ ಅಂದ್ರೂ ಕೂಡ ಒಂದು ಡಾಟ್ ಅದರಲ್ಲಿ ಹಿಟ್ಟು ಗಟ್ಟಿ ಬಂದಿದೆ. ತೊಂದರೆ ಇಲ್ಲ, ಆ ಥರ ಎಲ್ಲ ಬಂದರೆ. ಸೊ ಇವಾಗ ಹಂಚ್ಕಾದ್ಮೇಲೆ ರೊಟ್ಟಿನ ಹಾಕಿ ಮೇಲ್ಗಡೆ ಸ್ವಲ್ಪ ನೀರನ್ನು ಹಚ್ಚಿ ಆಚೆ ಈಚೆ ಸ್ವಲ್ಪ ಬೇಯಿಸ್ಕೊಂಡು ಮತ್ತು ಸ್ವಲ್ಪ ಬಟ್ಟೆಯಲ್ಲಿ ಒತ್ತಿದರೆ ಈ ಥರ ಉಬ್ಬಿ ಚೆನ್ನಾಗಿ ಬರುತ್ತೆ ಹಿಟ್ಟು. ನನ್ನ ಕಾವಲಿಗೆ ಸ್ವಲ್ಪ ಇದಾಗಿದೆ ಬಿಳಿ ಯಾಕಂತ ಅಂದರೆ ಅದು ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ, ಮಾಡಿಬಿಟ್ಟು ಹಾಗೆ ಇಟ್ಬಿಟ್ಟಿರ್ತಾನಲ್ಲ. ಸೊ ಹಾಗಾಗಿ ನನ್ನ ಮಗ ರೊಟ್ಟಿ ಅಂದರೆ ಕೇಳಬೇಕಾ, ಅವನು ಪ್ರಿಪ್ರೇಷನಲ್ಲೇ ಇರ್ತಾನೆ. ಅವನೇನು ಕಟ್ ಮಾಡಿ ಅದಕ್ಕೆ ಇದಿರಲಿಲ್ಲ, ಏನು ನಿಂಬೆಹಣ್ಣು ಇರಲಿಲ್ಲ. ಸೊ ಹಾಗಾಗಿ ಉಪ್ಪು ಮಾತ್ರ ಹಾಕ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾನೆ. ಅವನಿಗೆ ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಅಂದರೆ ತುಂಬಾ ಇಷ್ಟ. ಅದರಲ್ಲಿ ರೊಟ್ಟಿ, ಚಪಾತಿ, ಅಲ್ಲಿ ಮಾಡ್ತಾರಲ್ಲ ಸಾರು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ, ಕಟ್ಟಿನ ಸಾರು. ಸೊ ಎಂಜಾಯ್ ಮಾಡ್ತಾಯಿದ್ದೆ, ಇಬ್ಬರಿಗೂ ಕೂಡ ಇಷ್ಟ ಆಯಿತು. ನೋಡಿದ್ರಲ್ವ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.